ಕೋಟೆ ಇನ್ನೂ ಇದೆ. ಹೌದಾ? ಆ ಭಾಗದಲ್ಲಿ ಎಲ್ಲೂ ಇದಿಲ್ಲ, ಅಲ್ಲಿವರೆಗೂ ಕೋಟೆ ಇದೆ. Okay. ಅಂದ್ರೆ ಕಟ್ಟಡಗಳಿಲ್ಲ, ಹ್ಮ್ ಅಲ್ಲಿ ಇಳಿಲಿಕ್ಕಾಗಲ್ಲ, ಹತ್ಲಿಕ್ಕಾಗಲ್ಲ, ಅದ್ರ ಎಂಟವರೆಗೂ ಇದೆ. ಇದು ಕಾಳುಮೆಣಸು ಬಳ್ಳಿ, ಕಾಡು ಮೆಣಸು ಅಂತ ಹೇಳಿ ಕರಿತೀವಲ್ವಾ, ಇದೆ. ಮೊದಲು ಇದು ಕಾಡಲ್ಲಿ ಬೆಳೀತಾ ಇತ್ತು. ಅದನ್ನ ನಾಡು ಮೆಣಸನ್ನಾಗಿಸಿದವಳು ಚೆನ್ನಭೈರಾದೇವಿ. ಯಾವ ದಿಕ್ಕಿನಿಂದಲೂ ಇಳಿಲಿಕ್ಕೂ ಆಗಲ್ಲ, ಹತ್ಲಿಕ್ಕೂ ಆಗೋದಿಲ್ಲ. ಆ ಕಡೆ ಏನಿದೆ ಹಾಗಾದ್ರೆ? ಆ ಕಡೆ ಕೆಳಗೆ ಉತ್ತರ ಕೊಪ್ಪ ಭಟ್ಕಳ ಮುರುಡೇಶ್ವರದ ಹತ್ರ ಅಲ್ಲಿ ಮೆಣಸಿನ ಬಾವಿ ಇರುತ್ತೆ, ಮೆಣಸಿನ ಕಣ ಇರುತ್ತೆ, ಮೆಣಸಿನ ತೋಟ ಇರುತ್ತೆ, ಮೆಣಸಿನ ಬೀದಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಬಾವಿ. ಇದು ತುಂಬ ಆಳ ಇದೆ, ಇದು ಡೀಪ್ ಕಾಣಲ್ಲ ನೋಡ್ರಿ. ಹೌದು. ಮತ್ತು ಇನ್ನೊಂದೇನು ಗೊತ್ತಾ, ಉದ್ದಕ್ಕೂ ಕಲ್ಲನ್ನು ಕಟ್ಟಿದ್ದಾರೆ ಕೆಳಗಡೆವರೆಗೆ. ಕಳ್ಳರು ಇಲ್ಲಿಂದ ಆಂಜನೇಯನ ವಿಗ್ರಹ ಹೋಗಿದೆ, ಶಿವನ ವಿಗ್ರಹ ಹೋಗಿದೆ, ತುಂಬ ವಿಗ್ರಹಗಳು ಕಳ್ಳತನ ಆಗಿದೆ. ಹೊತ್ಕೊಂಡು ಬೇರೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕಳ್ಳರು ಮಾಡಿರುವಂತಹ ದುರಂತ ಇದು. ಬಂದೂಕುಗಳನ್ನು ಪ್ರಾರಂಭದ ಅವಧಿಯಲ್ಲಿ ಈಗ ಪೋರ್ಚುಗಲ್ಲು, ಇಂಗ್ಲೆಂಡು ಆ ದೇಶಗಳಿಂದ ತರಿಸ್ಕೊಳ್ತಾ ಇದ್ರು. ತದನಂತರದ ಅವಧಿಯಲ್ಲಿ ಆ ಮದ್ದುಗಳನ್ನ ಇಲ್ಲೇ ತಯಾರು ಮಾಡುವಂತಹ ಪದ್ಧತಿ ಇತ್ತು. ಮೆಣಸಿನ ತೋಟದ ಜೊತೆಗೆ ಈ ಬಿಳಿ ಮೆಣಸಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಆಮೇನ್, ಏಡನ್, ಆರ್ಮೇನಿಯಾ, ಆನಂತರ ಪೋರ್ಚುಗಲ್, ಇವನ್ ಮಾಲ್ಡೀವ್ಸ್, ಇಂತಹ ಒಟ್ಟು 16ಕ್ಕೂ ಹೆಚ್ಚು ದೇಶಗಳೊಂದಿಗೆ ರಾಣಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಳು. ಕುದುರೆಗಳು, ಎತ್ತುಗಳು, ಆನೆಗಳು, ಅವುಗಳಿಗೆ ವಿಹಾರಕ್ಕಾಗಿರುವಂತಹ ಕೋಟೆಯ ಹಿಂಭಾಗ ಅಂತ ಹೇಳ್ತಾರೆ. ಕೋಟೆ ಇನ್ನೂ ಇದೆ. ಹೌದಾ? ಆ ಭಾಗದಲ್ಲಿ ಎಲ್ಲೂ ಇದಿಲ್ಲ, ಅಲ್ಲಿವರೆಗೂ ಕೋಟೆ ಇದೆ. ಅಂದ್ರೆ ಕಟ್ಟಡಗಳಿಲ್ಲ, ಅಲ್ಲಿ ಇಳಿಲಿಕ್ಕಾಗಲ್ಲ, ಹತ್ಲಿಕ್ಕಾಗಲ್ಲ, ಅದ್ರ ಎಂಟವರೆಗೂ ಇದೆ. ಓ, ಹಂಗ್ ಕಟ್ಟಿದಾರ? ಇನ್ಮೇಲೆ ದೇವಸ್ಥಾನ ಇದೆ, ಬರ್ರಿ ಒಳಗಡೆನಾ? ಇದೆಷ್ಟನೇ ಸುತ್ತು ಹಾಗಾದ್ರೆ? ಇದು 4 ಅಥವಾ 5ನೇ ಸುತ್ತಿದು. ಓಹೋ, ತುಂಬಾ ದೊಡ್ಡ ಕೋಟೆ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ಕೋಟೆಗೆ ಇಲ್ಲಿಂದ ಅಲ್ಲಿವರೆಗೆ ಒಂದ್ 10-15 ಫುಟ್. ಹೌದು, ಹಾ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ ಸೈಜು. ತುಂಬಾ ದೊಡ್ಡ ಸೈಜ್ ಇದೆ. ಬರಬಾರ್ದಲ್ವಾ, ಯಾರು ದಾಟಬಾರ್ದಲ್ವಾ, ಹಾಗಾಗಿ ನೋಡ್ರಿ ಇಲ್ಲಿ ಲೆವೆಲ್ ಇದೆ, ಅಲ್ಲೆಲ್ಲ ಪ್ರಾಂಗಣಗಳಿದಾವೆ. ಬಹುಶಃ ತರಬೇತಿ ಕೇಂದ್ರ ಇದ್ದಿರಬಹುದು ಇದು. ಓಕೆ, ಹೆಂಗೆ ತರಬೇತಿ ಕೊಡ್ತಾ ಇದ್ರು ಸೈನಿಕರಿಗೆ? ಯಾಕೆಂದ್ರೆ ನಾವು ಇತಿಹಾಸದಲ್ಲೆಲ್ಲ ಓದ್ತೀವಿ, ರಾಣಿ ಚೆನ್ನಭೈರಾದೇವಿನ ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ ಅಂತ. ಅಂದ್ರೆ ಅವಳಷ್ಟು ಶಕ್ತಿಶಾಲಿ ಆಗಿದ್ರು ಕೂಡ ಅವಳು ಹಿಂದೆ ಇರೋರು ಅಷ್ಟು ಶಕ್ತಿಶಾಲಿ ಇರಬೇಕಲ್ಲ, ಅದಕ್ಕೆ ತರಬೇತಿ ಕೊಡಬೇಕು, ಮಾರ್ಗದರ್ಶನ ಬೇಕು. ಯಾವ ರೀತಿ ಇರ್ತಾ ಇತ್ತು ಸರ್? ನನಗಿಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ನೋಡಿ, ರಾಣಿ ಚೆನ್ನಭೈರಾದೇವಿ ಕೇವಲ ಒಬ್ಬಳು ರಾಣಿ ಅಲ್ಲ, ಅವಳು ತತ್ವಜ್ಞಾನಿಯೂ ಹೌದು. ತತ್ವಜ್ಞಾನಿ ಅನ್ನುವಂಥದ್ದಕ್ಕೆ ನಾನು ಉದಾಹರಣೆಯನ್ನು ಕೊಡ್ತೇನೆ. ಅಪ್ರತಿಮ ಸೇನಾನಿನೂ ಹೌದು ಅನ್ನುವಂಥದ್ದಕ್ಕೆ ಬೆರಿಟೋ ಜೊತೆಗಿನ ನೇರ ಯುದ್ಧವೇ ಕಾರಣ ಹೇಳಬಹುದು. ಆನಂತರ ರಾಣಿ ತನ್ನ ಪ್ರಜೆಗಳನ್ನು ಸ್ವತಃ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಹಾಗಾಗಿ ಅವಳನ್ನು ಇಡೀ ಸಾಮ್ರಾಜ್ಯ ಅತೀ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಶತ್ರುಗಳು ರಾಣಿಯನ್ನು ಒಂದು ವೇಳೆ ಸೆರೆ ಹಿಡಿದ್ರೂ ಸೈನಿಕರಿಂದ ಬಚಾವಾಗಬಹುದಿತ್ತು, ಪ್ರಜೆಗಳಿಂದ ಬಚಾವಾಗ್ತಾ ಇರಲಿಲ್ಲ. ಆ ವಿಚಾರ ಮುಂದೆ ಬರುತ್ತೆ, ಹೇಳ್ತೇನೆ ನಾನು. ಹಾಗಾಗಿ ರಾಣಿ ಔವರಸಿ ಅನ್ನಿಸ್ಕೊಂಡ್ಳು, ಎಲ್ಲರ ಪ್ರೀತಿಗೆ ಪಾತ್ರರಾದಂಥವಳು. ಅವಳು ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರಜೆಗಳ ಕ್ಷೇಮವನ್ನು ನೋಡಬೇಕು. ಯಾವಾಗ ರಾಣಿ ಚೆನ್ನಭೈರಾದೇವಿ ಅಧಿಕಾರವನ್ನು ಪ್ರಾಪ್ತ ಮಾಡ್ಕೊಳ್ತಾಳೋ, ಗೇರು ಸೊಪ್ಪಕ್ಕೆ ಕ್ಷೇಮಪುರ ಅನ್ನೋ ಹೆಸರು ಬರುತ್ತೆ. ಕ್ಷೇಮಪುರ ಅಂದ್ರೆ ಏನು? ಇಡೀ ಸಾಮ್ರಾಜ್ಯ ಸುಖ, ಸಂತೋಷ, ಕ್ಷೇಮವಾಗಿದೆ ಅನ್ನುವಂಥದ್ದು. ಅದು ರಾಣಿ ಕಾಲದಲ್ಲಿ ಬರುತ್ತೆ. ಹಾಗಾಗಿ ತರಬೇತಿ ಹೊಂದಿರತಕ್ಕಂತಹ, ತರಬೇತಿಗೊಳ್ತಕ್ಕಂತಹ ಸೈನಿಕರಿರ್ಬೋದು, ಕುದುರೆಗಳಿರ್ಬೋದು, ಆನೆಗಳಿರ್ಬೋದು, ಎಲ್ಲವೂ ಆ ಸಂದರ್ಭದಲ್ಲಿ ಎಷ್ಟು ಬೇಕು ಸಾಮ್ರಾಜ್ಯಕ್ಕೆ ಅಷ್ಟನ್ನು ಅವಳು ತಯಾರು ಮಾಡ್ಕೊಂಡಿರ್ತೇವೆ. ಇನ್ನೂ ಹೆಚ್ಚು ತರಬೇತಿ ಆಗಿರ್ತಕ್ಕಂಥ ಕುದುರೆಗಳು, ಆನೆಗಳು, ಇವುಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ರು. ಕೇವಲ ಸಾಂಬಾರು ಪದಾರ್ಥಗಳಿಂದ ಮಾತ್ರ ಆದಾಯ ಅಲ್ಲ, ಇದರಿಂದಲೂ ಸಹ ಆದಾಯವನ್ನು ಅದಕ್ಕೆ ಅವಳು ತತ್ವಜ್ಞಾನಿಯಾಗಿದ್ಲವಳು. ಯಾವುದರಿಂದ ಯಾವ ಆದಾಯ ಪಡಿಬಹುದು ಅದಕ್ಕೆಲ್ಲ ಉದಾಹರಣೆ. ಇಲ್ಲೆಲ್ಲ ಬೈಲೆಲ್ಲ ಇದೆಯಲ್ಲ, ನೀವು ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಕತ್ತಿ ಒರೆಸಿ ಎಲ್ಲಾ ರೀತಿ ಟ್ರೈನಿಂಗ್? ಎಲ್ಲ ರೀತಿಯ ಟ್ರೈನಿಂಗ್ ಇತ್ತು. ಕತ್ತಿ ವರಸೆ ಇತ್ತು, ಆನಂತರ ಗೆರಿಲ್ಲಾ ಮಾದರಿಯ ಯುದ್ಧಗಳಿದ್ವು, ಆನಂತರ ಇದು ಯಾವುದು ಪಿರಂಗಿಯ ಬಳಕೆ ಇತ್ತು, ಬಂದೂಕಿನ ಬಳಕೆ ಇತ್ತು, ಇವೆಲ್ಲವೂ ಸಹ ಇತ್ತು ಇಲ್ಲಿ. ಬಂದೂಕುಗಳನ್ನ ಏಕೆ ಅಂತ ಹೇಳಿದ್ರೆ 1856ರಲ್ಲಿ ಸಿಪಾಯಿ ದಂಗೆ ಹೇಳುತ್ತೆ ನಮ್ಮ ಭಾರತ ಇತಿಹಾಸದಲ್ಲಿ ತಗೊಂಡಾಗ. ಅವಾಗ ನಮ್ಮ ಭಾರತದಲ್ಲಿ ಅಪ್ಡೇಟ್ ಆಗಿರಲ್ಲ, ಹಾಗಾಗಿ ಸೋಲು ಅನುಭವಿಸ್ತಾರೆ, ಮತ್ತೆ ಟ್ರೈನಿಂಗ್ ಆಗಿರಲ್ಲ ಅಂತ ಹೇಳಿದಾಗ, ಇದು ಅದಕ್ಕಿಂತ ಹಿಂದಿನ ಇತಿಹಾಸ. ಬಂದೂಕುಗಳ ವ್ಯವಸ್ಥೆ ಇಲ್ಲಿತ್ತ ಸರ್ ನಮ್ಮ ಕರ್ನಾಟಕದಲ್ಲಿ? ಹಾಗಾದ್ರೆ ಆಂಟೋನಿಯೋ ಪಿಂಟೋ ಅನ್ನುವಂಥದ್ದು ಸ್ವತಃ ತನ್ನ ಬರಹದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ.
ರಾಣಿ ಬಂದೂಕನ್ನ ಹಿಡಿದು ಸ್ವತಃ ಹೋರಾಡಿದಾಳೆ ಅನ್ನುವಂಥ ಅಲ್ಲಿಗೆ ಇಲ್ಲಿ ವ್ಯವಸ್ಥಿತವಾಗಿ ಬಂದೂಕುಗಳನ್ನ ತರಬೇತಿ ಕೊಡ್ತಾ ಇದ್ರು, ಯಾವ ರೀತಿ ಉಡಾಯಿಸ್ಬೇಕು, ಯಾವ ರೀತಿ ಶೂಟಿಂಗ್ ಮಾಡ್ಬೇಕು ಅಂತ ಎಲ್ಲ ಹೇಳಿ. ಹೌದು. ದಾಖಲೆಗಳ ಮೂಲಕನೇ ಅಲ್ಲಿ ಸಿಕ್ಕಿದೆಯಲ್ಲ ನಮ್ಗೆ. ಸಿಕ್ಕಿದೆ ನಮಗೆ. ಬಂದೂಕುಗಳನ್ನ ಎಲ್ಲಿ ತರಿಸ್ಕೊಳ್ತಾ ಇದ್ರು, ಎಲ್ಲಿ ತಯಾರು ಮಾಡ್ತಾ ಇದ್ರು? ಸಾಮಾನ್ಯವಾಗಿ ಬಂದೂಕುಗಳನ್ನ ಪ್ರಾರಂಭದ ಅವಧಿಯಲ್ಲಿ ಈಗ ಪೋರ್ಚುಗಲ್ಲು, ಇಂಗ್ಲೆಂಡು ಆ ದೇಶಗಳಿಂದ ತರಿಸ್ಕೊಳ್ತಾ ಇದ್ರು. ತದನಂತರದ ಅವಧಿಯಲ್ಲಿ ಆ ಮದ್ದುಗಳನ್ನ ಇಲ್ಲೇ ತಯಾರು ಮಾಡುವಂತಹ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಆದ್ರೆ ಅದನ್ನು ಬಳಸ್ತಾ ಇದ್ರು ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಇದೆ. ಓಕೆ. ರಾಣಿ ಚೆನ್ನಭೈರಾದೇವಿಗೆ ನಿಷ್ಠಾವಂತ ಮಂತ್ರಿ ಆಗಿರ್ಬೋದು, ನಿಷ್ಠಾವಂತ ವ್ಯಕ್ತಿ ಯಾರಾಗಿರ್ತಾರೆ, ಅದೇನಾದ್ರೂ ಉಲ್ಲೇಖ ಇದೆಯಾ? ಕಥೆಗಳಲ್ಲಿ ಬರುತ್ತಾ ಜನಪದರು ಹೇಳಿದಂಗೆ? ಅಂದ್ರೆ ನಾವು ಒಂದು ಉದಾಹರಣೆಯನ್ನ ಕೊಡಬಹುದು. ರಾಣಿ ಚೆನ್ನಭೈರಾದೇವಿ 1570ರಲ್ಲಿ ಒಂದು ಯುದ್ಧವನ್ನ ಮಾಡ್ತಾಳೆ, ಅದು ಮುಂದೆ ಹೇಳ್ತೇನೆ ನಾನು. ಆ ಯುದ್ಧದಲ್ಲಿ ಗೆಲುವನ್ನ ಪಡಿತಾಳೆ ಪ್ರಾರಂಭದಲ್ಲಿ. ಆದ್ರೆ ಸೋತಿರ್ತಕ್ಕಂತಹ ಪೋರ್ಚುಗೀಸರು ಮತ್ತೆ ಇನ್ನೊಂದು ದಿಕ್ಕಿನಲ್ಲಿ ರಾಣಿಯ ಸಂಬಂಧಿಕರು ಅಂತಾನೂ ಹೇಳ್ತಾರೆ, ರಾಣಿಯ ಮಿತ್ರರು ಅಂತಾನೂ ಹೇಳ್ತಾರೆ, ಅವರ ವಿರುದ್ಧ ಹೋರಾಟಕ್ಕೆ ಪೋರ್ಚುಗಲ್ನವ್ರು ಹೋಗ್ತಾರೆ. ಆವಾಗ ತನ್ನ ನಿಷ್ಠಾವಂತ ಸೈನಿಕರನ್ನ ಕಳಿಸ್ಕೊಡ್ತಾಳೆ ಅಂತಂದು ಹೇಳಿ ಶಾಸನಾತ್ಮಕ ಉಲ್ಲೇಖ ಇದೆ. ಯಾರನ್ನ ಕಳಿಸ್ತಾರೆ? ಇದೇ ಭಾಗದಿಂದ 3000 ಸೈನಿಕರನ್ನ ಕಳಿಸ್ಕೊಡ್ತಾಳೆ. ಕಾರಣಿ ಹೊಗೆವಡ್ಡಿ ಮುಖಾಂತರ ಗಂಗಾನಾಡಿಗೆ ಕಳಿಸ್ಕೊಳ್ತಾರೆ. ಆವಾಗ ಒಬ್ಬ ಸೇನಾ ದಂಡನಾಯಕ ಬರ್ತಾನೆ, ಆತನ ಹೆಸರು ತಿಮ್ಮಣ್ಣ ನಾಯಕ. ಆತನನ್ನ ಕಳಿಸ್ಕೊಳ್ತಾರೆ, ನಿಷ್ಠಾವಂತ ಸೇನಾ ದಂಡನಾಯಕ ಅನ್ನುವಂಥದ್ದು ಅವನ ಉದಾಹರಣೆ ಒಂದು ಸಿಗತ್ತೆ. ಓಕೆ, ಬನ್ನಿ ಸರ್, ಇನ್ನು ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನು ತುಂಬಾ ಇದೆ ನೋಡಿ. ನೋಡಿ, ನಾವು 5ನೇ 6ನೇ ಸುತ್ತಿಗೆ ಹೋಗ್ತಾ ಇದ್ದೀವಿ. ನಮ್ಮ ರಾಣಿ ಕೆಲವೊಂದು ಕೋಟೆ ಭಾಗದಲ್ಲಿ ಬಿದ್ದಿದೆಯಲ್ಲ, ಏನಿದೆ ಇದು? ದೇವಾಲಯದ ಅವಶೇಷಗಳು ಅಂತ ಹೇಳ್ತಾರೆ ಇದನ್ನ. ಆದ್ರೆ ಯಾವ ದೇವಾಲಯ, ಎಲ್ಲಿತ್ತು, ಏನಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಇನ್ನು ಅಧ್ಯಯನದ ಮುಖಾಂತರ ಇದನ್ನ ನಾವು ಹೊರಗೆ ತೆಗಿಬಹುದು. ಬಿಟ್ರೆ ದೇವಾಲಯದ ಅವಶೇಷ ನೋಡ್ತೀವಲ್ಲ, ಇದೇನಿದೆ ಇಷ್ಟೊಂದು ಹಳ್ಳ ಎಲ್ಲ? ಈ ಹಳ್ಳಗಳು ಕನೆಕ್ಟ್ ಆಗಿರುವಂಥದ್ದು ಅಲ್ಲಿ ಕೆಳಗಡೆ ಒಂದು ಕೆರೆ ಇದೆ. ಈಗ ನಾನು ಆಗ್ಲೇ ಹೇಳಿದೆ 3 ಕೆರೆ ಇದಾವೆ ಅಂತಂದೇಳಿ, ಒಟ್ಟು 4 ಕೆರೆ, ಚಿಕ್ಕವೆರಡು ದೊಡ್ಡವೆರಡು. ಆ ಒಂದು ದೊಡ್ಡ ಕೆರೆ ಇಲ್ಲಿದೆ. ಅವು ಈ ಕಾಲಾಳುಗಳಲ್ಲದೆ ಕುದುರೆಗಳು, ಎತ್ತುಗಳು, ಆನೆಗಳಿಗೆ ಹೊರಭಾಗದಿಂದ ನೀರು ಕುಡಿಯೋದಕ್ಕೆ ಇರ್ತಕ್ಕಂಥ ಜಾಗ. ಕೋಟೆಯ ಈ ಭಾಗ ಇದೆಯಲ್ವಾ, ಈಗ ನಾವು ಅಲ್ಲಿ ಕೋಟೆಯಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಕೋಟೆ ಎಂಡ್ ಆಗಿದೆ. ಇದು ಒಂದು ರೀತಿ ನಿಸರ್ಗದತ್ತ ಕೋಟೆ. ಇಲ್ಲಿ ಬೇರೆ ಯಾವ ದಿಕ್ಕಿಂದ ಅನ್ನೋದು ಬರ್ಲಿಕ್ಕೆ ಆಗೋದಿಲ್ಲ. ಬಂದ್ರೆ ಅದೇ ದ್ವಾರದ ಮುಖಾಂತರ ಬರಬೇಕು. ಸುತ್ತ ಯಾವ ದಿಕ್ಕಿನಿಂದಲೂ ಇಳಿಲಿಕ್ಕೂ ಆಗಲ್ಲ, ಹತ್ಲಿಕ್ಕೂ ಆಗೋದಿಲ್ಲ. ಆ ಕಡೆ ಏನಿದೆ ಹಾಗಾದ್ರೆ? ಆ ಕಡೆ ಕೆಳಗೆ ಉತ್ತರಕೊಪ್ಪ ಭಟ್ಕಳ ಮುರುಡೇಶ್ವರದ ಹತ್ರ. ಮುರುಡೇಶ್ವರಕ್ಕೆ ಇದು ಕನೆಕ್ಟ್ ಆಗುತ್ತೆ? ತುಂಬಾ ಹತ್ರ. ಉತ್ತರಕೊಪ್ಪ ಅಂತ ಬರುತ್ತೆ, ಆ ದಿಕ್ಕಿಗೆ ಇಳಿಯುತ್ತೆ. ಈ ಭಾಗ ಗೇರುಸೊಪ್ಪದ ದಿಕ್ಕು, ಖಂಡೋಡಿ, ಕುಂಟೋಡಿ ಅವೆಲ್ಲ ಬರ್ತವೆ ಈ ಭಾಗ. ಇಲ್ಲೆಲ್ಲ ನೋಡಿದ್ರೆ ಇವಾಗ ನಾವು ಹಳ್ಳ ಕೊಳ್ಳ ಈ ತರ ಎಲ್ಲ ಸಮತಟ್ಟಾಗಿಲ್ಲ. ನೀವ್ ಹೇಳಿದ್ರಿ ಕಾಳು ಮೆಣಸುಗಳನ್ನ ಒಣಗಿಸ್ತಾ ಇದ್ರು, ಮತ್ತೆ ಬೇರೆ ಬೇರೆ ಸಾಂಬಾರ್ ಪದಾರ್ಥಗಳನ್ನ. ಹಾಗಾದ್ರೆ ಇಲ್ಲೆಲ್ಲ ಬೆಳೀತಾ ಇದ್ರೆ ಈ ಭಾಗದಲ್ಲಿ ಕೋಟೆ ಒಳಗಡೆನು ನಿಸರ್ಗದತ್ತವಾಗಿ ಅದು ಬೆಳೀತಾ ಇತ್ತು. ಅದಕ್ಕೆ ಬೆಲೆ ಜಾಸ್ತಿ ಆದವಾಗ ಆ ಕಾಡು ಮೆಣಸನ್ನ ನಾಡು ಮೆಣಸನ್ನಾಗಿ ಸೇರಿರ್ತಕ್ಕಂಥವಳು ಈ ರಾಣಿ ಚೆನ್ನಭೈರಾದೇವಿ. ಮೆಣಸಿನ ತೋಟವನ್ನು ಮಾಡ್ತಾಳೆ. ಆನಂತರದ ಅವಧಿಯಲ್ಲಿ ನಾನು ನಿಮ್ಗೆ ಅರ್ಧಕ್ಕೆ ಬಿಟ್ಟೆ. ಆವಾಗ ಮೆಣಸಿನ ತೋಟದ ಜೊತೆಗೆ ಈ ಬಿಳಿ ಮೆಣಸಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಆ ಬಿಳಿ ಮೆಣಸು ಜಾಸ್ತಿ ಎಲ್ಲಿಂದ ಬರ್ತಾ ಇತ್ತು ಅಂದ್ರೆ ಮಲೇಷ್ಯಾ, ಇಂಡೋನೇಷ್ಯಾದಿಂದ ಈ ಪೌರಹತ್ಯ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು. ಸೊ ಅದನ್ನ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಒಳ್ಳೆ ಮೆಣಸು ಸಿಗತ್ತೆ ಅನ್ನುವಂಥ ಒಂದು ಗುಮಾನಿಯನ್ನ ಹಚ್ತಾರೆ. ಅದನ್ನ ಫಸ್ಟೇ ಅನಲೈಸ್ ಮಾಡಿರ್ತಕ್ಕಂತಹ ರಾಣಿ ಅದೇ ರೀತಿಯಾಗಿರ್ತಕ್ಕಂತಹ ಬಿಳಿ ಮೆಣಸನ್ನ ತಯಾರು ಮಾಡುವ ಪದ್ಧತಿಯನ್ನ ಗೊತ್ತಿರ್ತಕ್ಕಂಥವರನ್ನ ಬಳಸ್ಕೊಳ್ತಾರೆ. ಆ ಮೆಣಸನ್ನು ಒಂದಷ್ಟು ದಿನ ನೆನೆ ಹಾಕಿ ಅದನ್ನು ತೊಳೆದು ನೀಟಾಗಿ ಅದನ್ನು ಉಜ್ಜಿದವಾಗ ಬಿಳಿ ಮೆಣಸು ಆಗತ್ತೆ. ಅದು ಅಂತಹ ಮೆಣಸನ್ನು ಈ ರಾಜ್ಯದ ಎಲ್ಲ ಭಾಗಗಳಲ್ಲೂ ಮಾಡಬೇಕು ಅನ್ನುವಂಥ ಒಂದು ಠರಾವನ್ನು ಹೊರಡಿಸ್ತಾಳೆ. ಹಾಗಾಗಿ ನಾವು ಇವತ್ತೆಲ್ಲೇ ಹೋಗಲಿ, ನಮ್ಮ ಮಲೆನಾಡು ಏರಿಯಾ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವುದೇ ಪ್ರದೇಶಕ್ಕೆ ಹೋಗಲಿ, ಅಲ್ಲಿ ಮೆಣಸಿನ ಬಾವಿ ಇರುತ್ತೆ, ಮೆಣಸಿನ ಕಣ ಇರುತ್ತೆ, ಮೆಣಸಿನ ತೋಟ ಇರುತ್ತೆ, ಮೆಣಸಿನ
ಬೀದಿ ಇರುತ್ತೆ. ನಿಮಗೆ ಇನ್ನೊಂದು ನೆನಪಿರಲಿ, ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ಕಾಲದಲ್ಲಿ ಕಾಳು ಮೆಣಸಿಗೆ ಎಷ್ಟು ಮೌಲ್ಯ ಇತ್ತು ಅಂತಂದರೆ ಹಿರೇಹೆನ್ನಿ ಅನ್ನುವಂಥದ್ದು ನಮ್ಮೂರ ಹತ್ರ ಇರ್ತಕ್ಕಂಥ ಒಂದು ಸಂತೆಪೇಟೆ, 50 ಎಕರೆ ಪ್ರಾಂಗಣ ಅದು. ಆ 50 ಎಕರೆ ಪ್ರಾಂಗಣದಲ್ಲಿ ಒಂದು ಮೆಣಸಿನ ಬೀದಿ ಇತ್ತು. ಇವತ್ತು ಆ ಗುರುತೇನೂ ಇಲ್ಲ. ಆದರೆ ಇವತ್ತು ಇನ್ನೊಂದು ಹೆಸರಿದೆ ಅಲ್ಲಿ, ಹವಳದ ಗದ್ದೆ ಅಂತ ಇದೆ. ಅದು ಸಂತೆಪೇಟೆ ಅಲ್ಲಿ ಹವಳದ ಗದ್ದೆ ಹೇಗೆ ಬಂತು? ಆ ಗದ್ದೆ ಮಾಡ್ತಾರೆ ಆ ಜಾಗವನ್ನು, ಹವಳದ ಗದ್ದೆ ಆಯಿತು. ಮತ್ತು ಮೊದಲು ಹವಳದ ಬೀದಿಯಾಗಿತ್ತದು. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀಮಂತ ಸಾಮ್ರಾಜ್ಯವಾಗಿತ್ತು, ಸಂತೆಗಳನ್ನು ನಡೆಸ್ತಾ ಇದ್ರು ಅಂತಂದರೆ ವ್ಯಾಪಾರಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ರು ಅನ್ನುವಂಥದ್ದಕ್ಕೊಂದು ಉದಾಹರಣೆ. ಹಾಗಾಗಿ ಮೆಣಸಿನ ಬೀದಿ ಇತ್ತು ಅಂತಂದರೆ ನೀವು ಲೆಕ್ಕ ಹಾಕಿರಿ, ಒಂದು ಸಂತೆಯಲ್ಲಿ ಮೆಣಸಿನ ಬೀದಿ ಇರುತ್ತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮೆಣಸು ಆವಕ ಆಗ್ತಿತ್ತು, ಎಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗ್ತಿತ್ತು, ಎಷ್ಟು ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಅಂತಂದು. ಹಾಗಾಗಿ ಮೆಣಸಿಗೆ ತುಂಬ ದೊಡ್ಡ ಪ್ರಮಾಣದ ಆದ್ಯತೆಯನ್ನು ಕೊಡ್ತಾಳೆ ರಾಣಿ. ಮೊದಲ ಬಾರಿಗೆ ವಿದೇಶದ ಜೊತೆ ರಾಣಿ ಚೆನ್ನಭೈರಾದೇವಿ ಯಾವ ಕಂಟ್ರಿ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ವ್ಯಾಪಾರ ವಹಿವಾಟಿನ ಬಗ್ಗೆ? ವ್ಯಾಪಾರ ವಹಿವಾಟಿನ ಬಗ್ಗೆ ಬೇರೆ ದೇಶಗಳೊಂದಿಗೆ ಒಪ್ಪಂದಗಳು ನಮ್ಮ ಇಲ್ಲಿವರೆಗೆ ಸಿಗಲಿಲ್ಲ. ವ್ಯಾಪಾರ ವ್ಯವಹಾರ ನಡೀತಾ ಇತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆಮೇನ್, ಏಡನ್, ಆರ್ಮೇನಿಯಾ, ಅನಂತರ ಪೋರ್ಚುಗಲ್, ಇವನ್ ಮಾಲ್ಡೀವ್ಸ್, ಇಂತಹ ಒಟ್ಟು 16ಕ್ಕೂ ಹೆಚ್ಚು ದೇಶಗಳೊಂದಿಗೆ ರಾಣಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಳು ಅನ್ನೋದು. ಎಷ್ಟು ಹಡಗುಗಳಿದ್ದು ಸರ್ ಹಾಗಾದ್ರೆ? ಹಡಗುಗಳು ಇಂತಿಷ್ಟಿದ್ದು ಅನ್ನುವಂಥದ್ದನ್ನು ನಾವು ಹೇಳೋದು ಕಷ್ಟ. ಅದರ ನೌಕಾಬಲ ಅನ್ನುವಂಥದ್ದು ಇತ್ತಲ್ಲ, ಅಂದರೆ ಹಡಗನ್ನು ಸೇರಿಸಿರ್ತಕ್ಕಂತಹ ನೌಕಾಬಲ ಪೋರ್ಚುಗೀಸರಿಗೆ ಸೆಡ್ ಹೊಡಿತಾ ಇತ್ತು. ಪೋರ್ಚುಗೀಸರು ವಿಶ್ವಕ್ಕೆ ಸೆಡ್ ಹೊಡಿತಾರೆ ನೌಕಾಬಲದಲ್ಲಿ. ನಮ್ಮನ್ನು ಬಂದು ಆಕ್ರಮಣ ಮಾಡಿಕೊಂಡು ಗೋವನ್ನೆಲ್ಲ ವಶಪಡಿಸಿಕೊಂಡಿರ್ತಕ್ಕಂತಹ ಪೋರ್ಚುಗೀಸರನ್ನು ಸಮುದ್ರ ಯುದ್ಧದಲ್ಲಿ, ಈಗಾಗಲೇ ಹೇಳಿದೆ ನಾನು, ಬೆರಿಟೋ ಜೊತೆಗಿನ ಯುದ್ಧದಲ್ಲಿ ಸೋಲಿಸ್ತಾಳೆ. ಅಂದರೆ ಸಮುದ್ರ ದಳ ಅಥವಾ ಏನು ಈಗ ನೌಕಾದಳ ಅಂತ ಕರಿತೀವಲ್ವ, ತುಂಬ ಸ್ಟ್ರಾಂಗ್ ಇತ್ತು ಅನ್ನುವಂಥದ್ದಕ್ಕೆ ಉದಾಹರಣೆ. ಜೊತೆಗೆ ಒಟ್ಟು 37 ಬಂದರುಗಳು ಬರ್ತಾವೆ. ಆ 37 ಬಂದರುಗಳಲ್ಲಿ 2 ಪ್ರಮುಖ ರೇವು ಪಟ್ಟಣಗಳು, ಇನ್ನುಳಿದಿರತಕ್ಕಂಥವೆಲ್ಲ ಬಂದರುಗಳು. ಪ್ರಮುಖವಾಗಿ ನಾವು ರೇವು ಪಟ್ಟಣ ಅಂತಂತಿದ್ರೆ ಹೊನ್ನಾವರವನ್ನು ಗುರುತಿಸ್ತೇವೆ ಮತ್ತು ಭಟ್ಕಳವನ್ನು ಗುರುತಿಸ್ತೇವೆ. ಅದು ಅಲ್ಲದೇನೆ ಈಗ ನಾವು ಹಳದಿಪುರ, ಆನಂತರ ಕಾಸರಗೋಡು, ಆನಂತರ ಮುರುಡೇಶ್ವರ, ತ್ರಾಸಿ, ಇವುಗಳೆಲ್ಲ ಆ ಕಾಲದ ಪ್ರಮುಖ ಬಂದರುಗಳು. ಹಾಗಾಗಿ ಆ ಬಂದರುಗಳ ಮುಖಾಂತರ ವಿದೇಶಿ ವ್ಯಾಪಾರ ನಡೀತಾ ಇತ್ತು ಅನ್ನುವಂಥದ್ದು ಸಿಗತ್ತೆ ಉದಾಹರಣೆ. ಎಲ್ಲ ಆದ್ರೂ ಕೂಡ ಪೋರ್ಚುಗೀಸರ ಜೊತೆ ವಿದೇಶಿ ವ್ಯಾಪಾರ ಮಾಡ್ತಾ ಇದ್ರ ರಾಣಿ? ಮಾಡ್ತಾ ಇದ್ರು. ಅವರು ಈಗ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಲು. ಈಗ ಬೇರೆ ಬೇರೆ ಪ್ರಾಂತ್ಯ ಬರುತ್ತೆ, ಇಲ್ಲಿ ಅಕ್ಕಪಕ್ಕ ಕೆಳದಿ ಬರುತ್ತೆ, ಬೇರೆ ಬೇರೆ ಮಂಗಳೂರಿನಲ್ಲಿ ಇರುವಂತಹ ಬೇರೆ ಬೇರೆ ಮನೆತನಗಳೆಲ್ಲ ಬರುತ್ತೆ. ಹೌದು, ಅವ್ರ ಜೊತೆ ಎಲ್ಲ ತಗೋಬೋದಿತ್ತಲ್ಲ, ಯಾಕಂದ್ರೆ ಪೋರ್ಚುಗೀಸರು ಅವ್ರ ಜೊತೆ ಎಲ್ಲ ತೆಗೆದುಕೊಳ್ತಾ ಇದ್ರು. ಈಗ ಅವರು ತೆಗೆದುಕೊಳ್ಳುವಂತಹ ಕೊಡುವಂಥ ವ್ಯವಹಾರದಲ್ಲಿ ವೇರಿಯೇಷನ್ ಮಾಡ್ತಾ ಇದ್ರು, ಲಾಭವನ್ನು ಅವ್ರು ಪಡ್ಕೊಳ್ತಾ ಇದ್ರು. ಲಾಭವನ್ನು ಸಮಪಾಲು ಅಂತಂದೇಳಿ ಮಾಡ್ತಾ ಇರಲಿಲ್ಲ. ಹೆಚ್ಚಿನ ಲಾಭ ಪೋರ್ಚುಗೀಸರಿಗೆ, ಕಡಿಮೆ ಲಾಭ ಇವರಿಗೆ. ಅದನ್ನು ಫಸ್ಟೇ ಯೋಚನೆ ಮಾಡಿರ್ತಕ್ಕಂಥ ಚೆನ್ನಭೈರಾದೇವಿ ಅನಿವಾರ್ಯವಾಗಿ ಇವರು ನನ್ನ ಹತ್ರ ಬರಬೇಕು ಅನ್ನುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ಲು ಅವಳು. ಹಾಗಾಗಿ ಪೋರ್ಚುಗಲ್ನವರು ವ್ಯಾಪಾರ ವ್ಯವಹಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಡ್ತಾ ಇದ್ರು. ಇವಳು ನೇರವಾಗಿ ಈಗ ಉದಾಹರಣೆಗೆ ಪರ್ಷಿಯಾ, ಇರಾಕು ಅಥವಾ ಇಂತಹ ದೇಶಗಳೊಂದಿಗೆ ನೇರ ವ್ಯಾಪಾರವನ್ನು ಹೊಂದಿರೋದ್ರಿಂದ ಲಾಭ ಜಾಸ್ತಿ ಇತ್ತು. ಒಂದು ವೇಳೆ ಪೋರ್ಚುಗೀಸರು ಕಿರಿಕು ಮಾಡಿದ್ರು ಅಂತಾದರೆ ಹೇಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಕಲಿಸಿ ಅವರು ಅನಿವಾರ್ಯವಾಗಿ ಇವಳ ಹತ್ರ ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ ಅಂಥದ್ದು ಬರುತ್ತೆ, ಉದಾಹರಣೆ ಬರುತ್ತೆ. ನೆಕ್ಸ್ಟ್ ಹೇಳ್ತೇನೆ ನಾನು. ಮುಂದೆ ಇಲ್ಲಿಗೆ ಬರಬೇಕು ಅಂತಾದರೆ ಇಲ್ಲೆಲ್ಲ ನೋಡಿ ಏನು ಹೇಳ್ತಾರೆ ಅಂತಂದರೆ, ಕುದುರೆಗಳು, ಎತ್ತುಗಳು, ಆನೆಗಳು, ಅವುಗಳಿಗೆ ವಿಹಾರಕ್ಕಾಗಿರುವಂತಹ ಕೋಟೆಯ ಹಿಂಭಾಗ ಅಂತ ಹೇಳ್ತಾರೆ ಈ ಪ್ಲೇಸು. ಯಾಕಂದರೆ ಕೋಟೆ ಅಲ್ಲಿಗೆ ಎಂಡಾಗತ್ತೆ, ಅದರ ಹಿಂಭಾಗ ಇಲ್ಲಿಗೆ ಯಾರೂ ಬರಲಿಕ್ಕಾಗೋದಿಲ್ಲ. ಕೆಳಭಾಗದಿಂದ ಬರಬೇಕು ಅಂತಂದ್ರೆ ತುಂಬ ಕಿಲೋಮೀಟ್ರ್ ಗಟ್ಟಲೆ ಕಡಿದಾದಂತಹ ಜಾಗ, ಅಲ್ಲಿ ಬರಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿಂದ ಕೆಳಗಿಳಿಲಿಕ್ಕೂ ಸಾಧ್ಯ ಇಲ್ಲ. ಅದು ನಾವು ಕಟ್ಟಿರುವ ಕೋಟೆ ಆದರೆ ಇದು ನಿಸರ್ಗ ನಮಗೆ ಕೊಟ್ಟಿರುವ ಕೋಟೆ. ಅದು ಕಟ್ಟಿರೋದು, ಇದು ಕೊಟ್ಟಿರೋದು. ಇಲ್ಲೇ ಸ್ವಲ್ಪ ದೂರ. ಈಗ ನಾವು ಹೋಗ್ತಾ ಇರೋದೇ ದೇವಸ್ಥಾನದ ಹತ್ರ. ಇದು ಬಾವಿ ಮೇಡಮ್, ಇದು ನೋಡ್ರಿ, ಬಸದಿ ಕಡೆ ನೋಡ್ತೀವಲ್ಲ, ಹೌದು, ಅದಲ್ಲಿ ಸಿಗತ್ತೆ ಮೇಲ್ಗಡೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಬಾವಿ. ಇದು ತುಂಬ ಆಳ ಇದೆ, ಇದು ಡೀಪ್ ಕಾಣಲ್ಲ ನೋಡ್ರಿ. ಮತ್ತು ಇನ್ನೊಂದೇನು ಗೊತ್ತಾ, ಉದ್ದಕ್ಕೂ ಕಲ್ಲನ್ನು ಕಟ್ಟಿದ್ದಾರೆ ಕೆಳಗಡೆವರೆಗೂ ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಒಂದು 50 ಅಡಿ ಇದೆ. ಇದು ಹೆಚ್ಚು ಕಡಿಮೆ 50 ಅಡಿ ಅಥವಾ ಅದಕ್ಕಿಂತ ಆಳ ಇರ್ಬೋದು, ಯಾಕಂದರೆ ತಳ ಕಾಣೋದಿಲ್ಲ ಅದು. ಆಮೇಲೆ ಇದೇ ಗಾತ್ರದಲ್ಲಿ ಕೆಳಗೆ ಹೋಗಿದೆ.
ಗುಡ್ಡದ ತುದಿ ಹತ್ರ ಬರ್ತಾ ಇದ್ದೇವೆ. ಮೇಲ್ಭಾಗದಲ್ಲಿ ಬಸದಿ ಮತ್ತು ದೇವಸ್ಥಾನ ಇದೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಬಾವಿ ಇದು. ಮೇಡಮ್, ಇದು ನಾವು ಸಿಂಹ ಕಟಾಂಜನ ಅಂತ ಹೇಳಿ ಕರಿತೇವೆ. ಹೌದು, ಇದು ಇಲ್ಲಿರ್ತಕ್ಕಂತಹ ದೇವಾಲಯದಿಂದ ಹೊತ್ಕೊಂಡು ಬೇರೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕಳ್ಳರು ಮಾಡಿರುವಂತಹ ದುರಂತ ಇದು. ಕಳ್ಳರು ಇಲ್ಲಿಂದ ಆಂಜನೇಯನ ವಿಗ್ರಹ ಹೋಗಿದೆ, ಶಿವನ ವಿಗ್ರಹ ಹೋಗಿದೆ, ತುಂಬ ವಿಗ್ರಹಗಳು ಕಳ್ಳತನ ಆಗಿದೆ. ಹಾಗಂತ ನಾವು ನೋಡಿಲ್ಲ, ಅದು ಹೋಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಕುಸರಿ ಕೆತ್ತನೆ ದೇವಾಲಯಕ್ಕೆ ಹಾಕಬೇಕು. ಒಂದು 10 ವರ್ಷ ಕಳೆದ ಮೇಲೆ ಇದು ನಾವೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಆ ರೀತಿ ನೋಡ್ರಿ ಎಷ್ಟು ಚಂದ ಇದಾಗಿದೆ ಅಂತಂದು ಹೇಳಿ. ಇಲ್ಲಿ 2 ಬರುತ್ತೆ, ಒಂದು ಸಿಂಹ ಕಟಾಂಜನ, ಇನ್ನೊಂದು ಮಕರ ಕಟಾಂಜನ ಅಂತ ಹೇಳಿ. ಇದು ಸಿಂಹ, ಇದು ಈ ರೀತಿ ಆಕಾರ ಬಂತು ಅಂತಂದ್ರೆ ಇದು ಸಿಂಹ. ಮಕರ ಅಂತಂದ್ರೆ ಈ ಭಾಗ ಉದ್ದ ಬರುತ್ತೆ, ದೇಹ ಸಿಂಹದ ಆಕೃತಿ ಇರೋದಿಲ್ಲ, ಉದ್ದಕ್ಕೆ ಇರುತ್ತೆ. ಇದು ನೋಡ್ರಿ, ಇಲ್ಲಿ ಸಿಂಹ ಇದೆ, ಇದರ ಬದಲು ಏನಾಗಿರುತ್ತೆ, ಅಲ್ಲಿ ಮೊಸಳೆ ಆಕಾರ ಇರುತ್ತೆ. ಸಾಮಾನ್ಯವಾಗಿ ಬಸದಿಗಳಲ್ಲಿ, ಅದರಲ್ಲೂ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಪೂರ್ಣಗೊಂಡ ಎಲ್ಲ ಬಸದಿಗಳಲ್ಲಿ ಈ ರೀತಿ ಸಿಂಹ ಕಟಾಂಜನವನ್ನು ನೋಡ್ಬೋದು. ಎಷ್ಟು ಚಂದ ಇದೆ ನೋಡ್ರಿ ಇಲ್ಲಿ. ಅದು ಅಲಂಕಾರಕ್ಕಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಸಿಂಹ ನಡಿಗೆ ಅನ್ನುವಂಥದ್ದಕ್ಕೆ ಒಂದು ಜಸ್ಟ್ ಒಂದು ಆಧಾರ ಅಷ್ಟೇ ಅದು. ನೋಡ್ರಿ ಸರ್, ಇದು ಕಾಳುಮೆಣಸು ಬಳ್ಳಿ, ಕಾಡು ಮೆಣಸು ಅಂತ ಹೇಳಿ ಕರಿತೀವಲ್ವಾ, ಇದೆ. ಮೊದಲು ಇದು ಕಾಡಲ್ಲಿ ಬೆಳೀತಾ ಇತ್ತು, ಅದನ್ನು ನಾಡು ಮೆಣಸನ್ನಾಗಿಸಿದವಳು ಚೆನ್ನಭೈರಾದೇವಿ. ಅಲ್ಲಿ ನೋಡ್ರಿ, ಅಲ್ಲಿ ಈಗಲೂ ಕಾಣಿಸುತ್ತೆ ಒಂದಿಷ್ಟು. ಇದು ಮುಗಿದು ಹೋಗುವಂಥ ಅಂದರೆ ಎಂಡಿಂಗ್ ಸ್ಟೇಜ್, ಅದು 2 ಮೆಣಸಿನ ಕರೆಗಳನ್ನು ನೋಡ್ಬೋದು ನಾವು. ಮತ್ತು ಊರಲ್ಲಿ ಬೆಳೆದಿರತಕ್ಕಂತಹ ಮೆಣಸಿಗೂ ಈ ಮೆಣಸಿಗೂ ವ್ಯತ್ಯಾಸ ಇದೆ. ಇದು ಪರಿಮಳ ಜಾಸ್ತಿ, ಖಾರವೂ ಜಾಸ್ತಿ. ಹೌದು. ಅದು ಅದು ಗಾತ್ರದಲ್ಲಿ ಚಿಕ್ಕದು ಬರುತ್ತೆ. ಆಮೇಲೆ ಪರಿಮಳ ಅಷ್ಟೊಂದು ಬರೋದಿಲ್ಲ. ಇದು ಪರಿಮಳ ತುಂಬ ಬರುತ್ತೆ. ಇದು ಇಲ್ಲ, ಯಾವಾಗ ಕಾಳು ಮೆಣಸಿಗೆ ಮೌಲ್ಯ ಜಾಸ್ತಿ ಆಯಿತೋ ಅದನ್ನು ನಾಡಿನಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾಳೆ ದೊಡ್ಡ ಪ್ರಮಾಣದಲ್ಲಿ. ಇದು ದೇವಾಲಯದ ಮೇಲ್ಭಾಗದ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂತಹದ್ದು ಪೀಠದಿದು. ಅದು ಬಿದ್ದೋಗಿದೆ. ಇಲ್ಲ, ಬಿದ್ದೋಗಿರೋದು ಕೆಳಗಿರ್ತಕ್ಕಂತಹದ್ದು. ಅಲ್ಲೊಂದು ಕಂಬ ಕಾಣಿಸುತ್ತೆ ನೋಡಿ. ಹೌದು, ಅದು ದೀಪಸ್ತಂಭ ಅಂತ ಹೇಳಿ ಒಂದು ಇಲ್ಲಿತ್ತು. ಬಹುಶಃ ಅದರದ್ದೇ ಇರಬೇಕಿದು. ಇದು ದೀಪಸ್ತಂಭ ಅಂತ.